ಇದೇನು ಸರ್ ಇದು ಸೆಂಟ್ ಬಾಟಲ್ ಥರ ಇಟ್ಟಿದ್ದೀರಾ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹುಡುಕೊಂಡು ಹೊರಟಿರೋದು ಆಯುರ್ವೇದಿಕ್ ಕ್ಲಿನಿಕನ್ನು. ಯಾಕೆಂದರೆ 1 ವೀಕಿಂದ ಫುಲ್ ಬಾಡಿ ಪೇಯ್ನ್ ಇತ್ತು, ಹಾಗಾಗಿ ನಾನು ಆಯುರ್ವೇದಿಕ್ಕನ್ನು ಪ್ರಿಫರ್ ಮಾಡಿದೆ ಈ ಟೈಮು. ಹಾಗೆ ಮಸಾಜ್ ಮಾಡಿಸ್ಕೊಂಡು ಸ್ವಲ್ಪ ರಿಲೀಫ್ ಆಗೋಣ ಅಂತೇಳ್ಬಿಟ್ಟು. ಇದಿರೋದು ನೆಲಮಂಗಲ ಹತ್ರ ಇರೋವಂಥ ತಾವರೆಕೆರೆ ಮಾಗಡಿ ಮೇನ್ ರೋಡಲ್ಲಿ ಬರುತ್ತೆ, ಚಾಮುಂಡೇಶ್ವರಿ ಆಯುರ್ವೇದಿಕ್ ಕ್ಲಿನಿಕ್ ಅಂತ ಹೇಳಿಬಿಟ್ಟು. ಇಲ್ಲಿ ಜಸ್ಟ್ ಬಾಡಿ ಪೇಯ್ನ್ಗಲ್ಲ, ಎಲ್ಲ ಥರಕ್ಕೂ ಕೂಡ ಆಯುರ್ವೇದಿಕ್ ಮೆಡಿಸನ್ನ ಕೊಡ್ತಾರೆ. ಸೊ ಪ್ಯೂರ್ ಆಯುರ್ವೇದಿಕ್. ಇಲ್ಲಿ ನಿಮಗೆ ಡಯಾಬಿಟಿಕ್ ಪೇಷಂಟ್ ಕೂಡ ಬರ್ತಾರೆ, ಬಾಡಿ ಪೇಯ್ನ್ ಬರ್ತಾರೆ, ಕಣ್ಣು ಉರಿ ಅಂತ ಬರ್ತಾರೆ, ಕಾಲು ಉರಿ ಅಂತ ಬರ್ತಾರೆ, ಮಂಡಿ ನೋವು, ಸೊಂಟ ನೋವು, ಯಾವುದೇ ಥರದ್ದು. ಈವನ್ ನಿಮಗೆ ಮಕ್ಕಳು ಆಗ್ತಾ ಇರೋದು ತಡ ಆಗ್ತಾ ಇದೆ ಅಂದರೂ ಕೂಡ ಅದಕ್ಕೂ ಕೂಡ ನಿಮಗೆ ಇಲ್ಲಿ ಮೆಡಿಸನ್ನ ಕೊಡ್ತಾರೆ. ಸೊ ನೀವು ಒಂದ್ಸಲ ಖಂಡಿತ ವಿಸಿಟ್ ಮಾಡಲೇಬೇಕು. ಏನು ಪೌಡರ್ ಏನಕ್ಕೆ ಯೂಸ್ ಮಾಡೋದು ಇದು? ಇದು ಬಂದು ಶುಗರ್ ಪೌಡರ್. ಓಕೆ. ಶುಗರ್ ಎಷ್ಟೇ ಜಾಸ್ತಿ ಇದ್ರೂ ಕಂಟ್ರೋಲ್ ಆಗ್ತಾ ಅಂತಂದ್ರೂ ಕೂಡ ಎಲ್ಲ ಗಿಡಮೂಲಿಕೆಯಿಂದ ಮಾಡಿರೋದು, ಆಯುರ್ವೇದಿಕಿಂದ ಮಾಡಿರೋದು. ಇದರಲ್ಲಿ ಬೆಳಿಗ್ಗೆ 1 ಸ್ಪೂನು ಅಥವಾ ಮತ್ತೆ ನೈಟ್ ಒಂದು ಅರ್ಧ ಸ್ಪೂನ್ ತಗೊಂಡು ಬಿಸಿನೀರಲ್ಲಿ ಹಾಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿತಾ ಬಂದ್ರೆ ಕರೆಕ್ಟಾಗಿ 1.5 ತಿಂಗಳಿಗೆ ಶುಗರ್ ಎಷ್ಟೇ ಇದ್ದು ಕಂಟ್ರೋಲ್ ಬರುತ್ತೆ ನಾರ್ಮಲ್ ಸ್ಟೇಜ್. ಇವಾಗ ಯಾರಾದರೂ ತಗೊಂಡಿರೋರು ಇದಾರಾ ಶುಗರ್ ಪೌಡರ್ ತಗೊಂಡು ಹುಷಾರಾಗಿದೆ ನಮಗೆ ಪರವಾಗಿಲ್ಲ ಅನ್ನೋರು? ತುಂಬಾ ಜನ ತಗೊಂಡಿದ್ದಾರೆ. ಯಾವಾಗಲೂ ಅವೈಲೇಬಲ್ ಇರುತ್ತಾ? ಯಾವಾಗಲೂ ಸಿಗುತ್ತೆ ನಮಗೆ. ಇದೇನು ಸರ್ ಇದು ಸೆಂಟ್ ಬಾಟಲ್ ಥರ ಇಟ್ಟಿದ್ದೀರಾ? ಸೆಂಟ್ ಬಾಟಲ್ ಇದು ಕಾಡು ಬೆಳ್ಳುಳ್ಳಿ ಅಂತೇಳಿ, ಬೆಳ್ಳುಳ್ಳಿ ಆಯಿಲು. ಓಕೆ. ಮೈಗ್ರೇನು ಮತ್ತೆ ಅರ್ಧ ತಲೆನೋವು ಇರ್ತದೆ, ತುಂಬಾ ಹಿಂಸೆ ಪಡ್ತಾ ಇರ್ತಾರೆ ಇಲ್ಲೂ ಸಿಗರೇಟ್ ಮಾಡ್ಕೊಂಡು. ಅದು ಎಷ್ಟೇ ಅಕಸ್ಮಾತ್ ಕೋಲ್ಡ್ ಆಗೈತೆ, ಮೂಗು ಕಟ್ಕೊಂಡೈತೆ ನಮಗೆ ಅಂತ ಹೇಳಿದ್ರು ಇದು ಮೈಗ್ರೇನ್ ಅವ್ರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಮಲ್ಲಿ ಯಾವಾಗಲೂ ಸಿಗುತ್ತೆ ಇದು. ಇದು ಯಾವ ಥರ ಯೂಸ್ ಮಾಡೋದು? ಜಸ್ಟ್ ಒಂದು ಸ್ವಲ್ಪ ಡೆಮೋ ಕೊಡ್ತೀನಿ ನೋಡಿ. ಈ ಥರ ತಗೊಂಡು ಸ್ವಲ್ಪ ಒಂಚೂರು ಸ್ಮೆಲ್ ಮಾಡಿ ನೋಡಿದ್ರಲ್ಲ ನಿಮಗೆ ಥರ ಎಷ್ಟೇ ಅಕಸ್ಮಾತ್ ತಲೆನೋವು ಇತ್ತು ಅಂತಂದ್ರೆ ಮೈಗ್ರೇನ್ ಇತ್ತು ಅಂದರೆ ಇಮಿಡಿಯೇಟ್ ಕ್ಲಿಯರ್ ಮಾಡ್ತದೆ. ಮೈಗ್ರೇನ್ ಹೆಡ್ಏಕಿಗೆ ಮಾತ್ರನಾ ಇಲ್ಲ ನೆಗಡಿ ಆ ಥರ ಏನಿದ್ರು ಮೂಗು ಕಟ್ಟಿತ್ತು, ನೆಗಡಿ ಇತ್ತು ಅಂತಂದರೆ ಕಣ್ಣು ಎಲ್ಲ ಕ್ಲಿಯರ್ ಆಯಿತು ಒಂದು ಕಡೆಯಿಂದ. ಇದು ಐ ಡ್ರಾಪ್ಸ್, ಕಾಫ್ ಡ್ರಾಪ್ ಏನೇನೋ ಇದೆ. ಇದು ಬಂದು ಕಾಫ್ ಡ್ರಾಪ್ ಅನ್ಸಲಿ ನಾವು ಸ್ವಂತ ರೆಡಿ ಮಾಡೋದಿಲ್ಲ. ಕಫ ಇತ್ತು ಅಂತಂದ್ರೆ ಅಕಸ್ಮಾತ್ ಏನೇ ಎದೆಯಲ್ಲಿ ಕಫ ಇತ್ತು ಇದು ಮಾಡ್ತಂದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ತಗೊಬೋದು. ಒಂದು ಗ್ಲಾಸ್ ನೀರೊಳಗಡೆ ಹಾಕ್ಬಿಟ್ಟು ಒಂದು ಅಥವಾ 2 ಡ್ರಾಪ್ಸ್ ಹಾಕಿದ್ರೆ ಕಫ ಎಷ್ಟೇ ಇದ್ರೂ ಕ್ಲಿಯರ್ ಆಯ್ತದೆ. ಕೆಮ್ಮು ಎಲ್ಲ ಕೋಲ್ಡ್ಗೆ ಬರೋಂಥ ಕೋಲ್ಡಿಂದ ಬರೋದು ಏನೇ ಸಮಸ್ಯೆ ಇದ್ದು ಕ್ಲಿಯರ್ ಆಗೋದು. ಓಕೆ. ಅಂದರೆ ಎಷ್ಟು ವರ್ಷದ ಮಕ್ಕಳಿಂದ ಯೂಸ್ ಮಾಡ್ಬೋದು? ಇದು 2 ಇಯರ್ಸ್ ಮಕ್ಕಳಿಂದ ಇದ್ದು ಮೇಲ್ಗಡೆ ವಯಸ್ಸಿನ ಬಿಟ್ಟಿಲ್ಲ ಅದು. ಸೊ ಏನೇ ಎಷ್ಟೇ ಕಫ ಇದ್ರೂ, ಡ್ರೈ ಕಾಫು ಏನೇ ಇದ್ರೂ ಎಲ್ಲ ಕ್ಲಿಯರ್ ಆಗುತ್ತೆ ಅದು. ಓಕೆ. ಇದು ಐ ಡ್ರಾಪ್ಸ್? ಐ ಡ್ರಾಪ್ಸ್ ಬಂದು ಇದು ಅಷ್ಟೇ ನಾವು ಸ್ವಂತ ರೆಡಿ ಮಾಡೋದು, ನಾಟಿ ಆಯುರ್ವೇದದಿಂದ ತಯಾರಾಗೋದು. ಕಣ್ಣು ಪೊರೆ ಹೊಡೆದಿರ್ತದೆ, ಕಣ್ಣು ದೂರದೃಷ್ಟಿ ದೃಷ್ಟಿ ಕಾಣೋದಿಲ್ಲ ಅಂಥದಕ್ಕೆಲ್ಲ ಇದು ವಾರಕ್ಕೆ ಒಂದ್ಸರಿ 1 ಡ್ರಾಪ್ಸ್ ಹಾಕ್ಸ್ಕೊಂಡ್ರೆ ಸಮಸ್ಯೆ ಇಲ್ಲ. ಕರೆಕ್ಟಾಗಿ 2.5 ತಿಂಗಳು ಹಾಕ್ಸ್ಕೊಂಡ್ರೆ ಸಾಕು, ಕ್ಲಿಯರ್ ಆಗುತ್ತೆ. ಅಂದರೆ ರೆಗ್ಯುಲರ್ ಆಗ ಅಥವಾ ಯಾವ ಥರ ಹಾಕ್ಸ್ಕೋಬೇಕು? ವಾರಕ್ಕೆ ಒಂದ್ಸರಿ. ಯಾವಾಗ ಈಗ ಭಾನುವಾರ ಬಂದರೆ ನೆಕ್ಸ್ಟ್ ಭಾನುವಾರ ಅಂದರೆ 2.5 ತಿಂಗಳು ಹಾಕ್ಸ್ಕೊಂಡ್ರೆ ಕಣ್ಣಿನ ಸಮಸ್ಯೆ ಏನೇ ಇತ್ತು ಕ್ಲಿಯರ್ ಆಗುತ್ತೆ. ಈ ಮಂಜಾಗೋದು, ಕಾಣಿಸಲ್ಲ, ದೂರದ ಕಾಣಿಸಲ್ಲ ಅನ್ನೋದು ಅದೆಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ. ಏನೇ ಸಮಸ್ಯೆ ಇದ್ರು ಕ್ಲಿಯರ್ ಆಗಿದೆ. ಅದ್ರಲ್ಲಿ ಏನಂತಂದ್ರೆ ಶುಗರ್ ಇರುತ್ತೆ, ಇವಾಗ ಚೆಕ್ ಮಾಡ್ಕೊಂಡು ಮಾಡ್ಬೇಕಷ್ಟೇ. ಶುಗರ್ ಕಣ್ಣು ಮಂಜ ಆಯ್ತು ಅಂದ್ರೆ ಇದಕ್ಕೆ ಮಾಡಲ್ಲ, ಕಂಟ್ರೋಲ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಏನಿಲ್ಲ. ನಾರ್ಮಲ್ ಪರ್ಸನ್ ಕಣ್ಣೆಲ್ಲ ಬ್ಲರ್ ಆಯ್ತದೆ ಅಂತವ್ರಿಗೆ ಇದು ತುಂಬಾ ಕೆಲಸ. ಈಗ ಮೊಬೈಲ್ ಜಾಸ್ತಿ ನೋಡಿ ನೋಡಿ ಅವ್ರಿಗೆ ಇದಾಗಿರುತ್ತೆ, ಅವ್ರು ಯೂಸ್ ಮಾಡ್ಬೋದು. ಅದು ಅವ್ರು ತುಂಬಾ ಕೆಲಸ ಮಾಡ್ತಾರೆ. ಇವಾಗ ಶುಗರ್ ಇತ್ತು ಅಂದ್ರೆ ಫಸ್ಟ್ ಈ ಶುಗರ್ ಅವ್ರು ಯೂಸ್ ಮಾಡ್ಕೊಂಡು ಅದಾದ್ಮೇಲೆ ಈ ಡ್ರಾಪ್ಸ್ ತಗೋಬೇಕು. ಹೌದು. ಪೇನ್ ಕಿಲ್ಲರ್ ಬಾಂಬ್ ಅಂತ ಹೇಳ್ಬಿಟ್ಟು ನಾವೇ ಸ್ವಂತ ರೆಡಿ ಮಾಡೋದು. ಇದು ತಲೆನೋವು, ನೆಗಡಿ, ಮೈಕೈ ನೋವಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಗ್ಯಾಸ್ಟ್ರಿಕ್ ಪೌಡರ್. ಗ್ಯಾಸ್ಟ್ರಿಕ್ ಪೌಡರ್ ಮಧ್ಯಾಹ್ನ ಒಂದು ಅರ್ಧ ಸ್ಪೂನು ಮತ್ತೆ ಸಂಜೆ ಒಂದು ಅರ್ಧ ಸ್ಪೂನು ಮಜ್ಜಿಗೆ ಒಳಗಡೆ ತಗೊಂತ ಬಂದ್ರೆ ಎಷ್ಟೇ ಗ್ಯಾಸ್ಟ್ರಿಕ್ ಇದ್ರು ಕ್ಲಿಯರ್ ಆಯ್ತಾಗುತ್ತದೆ. ಇದರಲ್ಲಿ ಇದು ಸ್ವಂತ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಮಾಡೋದು. ಏನೇನು ನೀವು ಯೂಸ್ ಮಾಡಿರ್ಬೋದು ಸರ್? ಏನಾದ್ರು ಒಂದು ಹೇಳೋಕ್ಕಾಗತ್ತಾ? 1-2 ಐಟಮ್ ಆದ್ರೂ ಅಂದ್ರೆ ಸ್ಟ್ರಾಂಗ್ ಆಗಿ ನಾವು ಯಾವ್ದು ಗ್ಯಾಸ್ಟ್ರಿಕ್ ಇದನ್ನ ತಗೊಂಡ್ರೆ ಹೋಗುತ್ತೆ ಅಂತ ನಮ್ಮ ಹಳ್ಳಿ ಕಡೆ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಎಲ್ಲಾನು ಇಲ್ಲಿ ಪ್ರಕೃತಿನಲ್ಲೇ ಸಿಗಂತದ್ದೇ ತಗೊಂಡು ಮಾಡೋಕ್ಕಾಗೋದು. ನಾವು ಹೊಸದಾಗಿ ಏನು ತಯಾರು ಮಾಡೋಕ್ಕಾಗೋದಿಲ್ಲ. ಜೀರಿಗೆ ಮೆಣಸು, ಮಾಮೂಲಿ ಕಾಳು ಮೆಣಸು ಅಂತದೆ ಇಡ್ಲಿ ಇರುತ್ತೆ, ಅಂತ ಇಂಗ್ರೀಡಿಯೆಂಟ್ ಹಾಕೊಂಡು ಯೂಸ್ ಮಾಡೋದು ಅಷ್ಟೇ ಬಿಟ್ಟರೆ ಬೇರೆ ನಾವು ಹೊರಗಡೆ ಏನು ತಂದು ಕೆಮಿಕಲ್ ಹಾಕಿ ಮಾಡಿರೋಂಥದ್ದಲ್ಲ. ಮತ್ತೆ ಇನ್ನೊಂದೇನಾದ್ರು ನಮ್ಮಲ್ಲಿ ತುಂಬಾ ಓಡ್ತಾ ಇರೋದೇನಂದ್ರೆ ಇದು ಮೈಕೈ ನೋವು. ಎಷ್ಟೇ ನೋವಿರಲಿ, ಮೈಕೈ ನೋವು 10 ವರ್ಷ ನೋವಿರಲಿ, ಇದು ಆಯಿಲ್ ಒಂದ್ಸರಿ ಹಾಕ್ಬಿಟ್ಟು ಬಾಡಿಗೆ ಹಚ್ಬಿಟ್ಟು ಒಂದು 2-3 ಅವರ್ಸ್ ಬಿಟ್ಬಿಟ್ಟು ಬಿಸಿಲಿಂದ ಸ್ನಾನ ಮಾಡ್ತಂದ್ರೆ ಎಷ್ಟೇ ನೋವಿರಲಿ, ಕೀಲ್ ನೋವು, ಮೊಣಕಾಲು ನೋವು, ಅಕಸ್ಮಾತ್ ಮೈಕೈ ನೋವು, ನೆಗಡಿಯಿಂದ ಹಿಡಿದು ಪ್ರತಿಯೊಂದು ಇದರಲ್ಲಿ ಕ್ಲಿಯರ್ ಆಗುತ್ತೆ. ಆಯಿಲ್ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದನ್ನು ಏಜ್ ವೈಸ್ ಹಾಕೋಬಹುದಾ ಅಥವಾ ಯಾವ ಮಕ್ಕಳಿಂದ ಹಾಕಬಹುದು? ನಾವು ಏಜ್ ವೈಸ್ ಇಲ್ಲ ಅದಕ್ಕೆ. ಇದು ಅಂದ್ರೆ ಯಾವಾಗಲೂ ಅವೈಲೇಬಲ್ ಇರುತ್ತಾ ನಿಮ್ಮ ಕ್ಲಿನಿಕ್ ಅಲ್ಲಿ ಅಥವಾ ಮೆಡಿಸಿನ್ ಯಾವಾಗ ಇದ್ರೂ ಅವೈಲೇಬಲ್ ಇರುತ್ತೆ ನಮ್ಮಲ್ಲಿ. ಔಟ್ ಆಫ್ ಸ್ಟಾಕ್ ಅನ್ನೋದೆಲ್ಲ ಏನಿಲ್ಲ? ಎಂತದಿಲ್ಲ. ಇದೆಲ್ಲ ನೀವೇ ಪ್ರಿಪೇರ್ ಮಾಡೋದ್ರಿಂದ ನಿಮ್ಗೆ ಯಾವಾಗ ಬಂದ್ರೂ ಅವೈಲೇಬಲ್ ಇರುತ್ತೆ. ಹೌದು. ಸೊ ನಿಮಗೆ ಈ ತರ ಎಲ್ಲ ಮೆಡಿಸಿನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಏನೇ ಇದ್ರು, ಶುಗರ್ ಇದ್ರು, ಏನೇ ಇದ್ರು. ಇಲ್ಲಿ ಆಲ್ರೆಡಿ ಒಬ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಅವ್ರನ್ನ ಒಂದ್ಸಲ ಮಾತಾಡ್ಸೋಣ. ನಮಸ್ಕಾರ ಮೇಡಮ್. ಮೇಡಮ್ ನಿಮ್ಮ ಹೆಸರು? ರೇಣುಕಾ ಅಂತನಾ? ಓಕೆ. ನೀವು ಯಾವಾಗಿಂದ ಮ್ಯಾಮ್ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು? 3ನೇ ಸಲ. ಕೈ ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಓಕೆ, ಶುಗರ್ ಎಲ್ಲ ಹೋಗುತ್ತೆ. ಓಕೆ. ಬಂದ್ಮೇಲೆ ಪರವಾಗಿಲ್ಲ ನನಗೆ. ಓಕೆ. ಆಗಿದ್ದೀನಿ, ಸ್ವಲ್ಪ ಕೆಲಸನೂ ಮಾಡ್ತೀನಿ. ಅಂದ್ರೆ ಏನು ಬ್ಯಾಕ್ ಪೈನ್ ಜಾಸ್ತಿ ಅಂತನಾ, ಬಾಡಿ ಪೈನ್ ಜಾಸ್ತಿ ಅಂತಾನೆ ಹೇಳ್ತಾ ಇರೋದು? ಎಲ್ಲ ಜಾಸ್ತಿ ಇತ್ತು. ಕಾಲು ಕೈ ನೋವು, ಬೆನ್ನು, ಕೈ ಕಾಲು ನೋವು ಎಲ್ಲ ಜಾಸ್ತಿ ಇತ್ತು. ಈಗ ಕಮ್ಮಿ ಇದೆ, ಈಗ ಪರವಾಗಿಲ್ಲ. ಅದಕ್ಕೆ 3ನೇ ಸಲ ಬರ್ತಾ ಇದ್ದೀರಾ. ಸೊ ನಿಮ್ಗೆ ಬೆಟರ್ ಅಂತ ಫೀಲ್ ಆಗ್ತಾ ಇದೆ? ಅಮ್ಮನೂ ಕರ್ಕೊಂಡು ಬಂದಿದ್ದೆ.
ಓಕೆ. ಪರವಾಗಿಲ್ಲ ಇದು ಬಂದ್ಮೇಲೆ. ಇದೇನ್ ಮಿಷಿನ್ ಮೇಡಮ್? ಮೇಡಮ್ ಇದು ಬಾಡಿಲಿ ಹಾ. ಎಷ್ಟೇ ಈಟು ಮತ್ತೆ ಕೊಲೆಸ್ಟ್ರಾಲ್ ಟಾಂಗ್ಸ್ ಏನಾದ್ರು ಇದ್ರೆ ರಿಮೂವ್ ಆಗುತ್ತೆ ಇದ್ರಲ್ಲಿ. ಏನೋ ಆಯಿಲ್ ಹಾಕ್ತಾ ಇದ್ದೀರಾ? ಈಟು ಜಾಸ್ತಿ ಇದ್ರೆ ಮೇಡಮ್, ಈಟು ಜಾಸ್ತಿ ಇದ್ರೆ ಇದರಲ್ಲಿ ನಾವು ಹಳ್ಳೆಣ್ಣೆ ಉಪಯೋಗಿಸ್ತೀವಿ. ಕೋಲ್ಡ್ ಇದ್ರೆ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀವಿ ಮೇಡಮ್. ನಿಮ್ ಬಾಡಿಲಿ ಹೀಟ್ ಜಾಸ್ತಿ ಇದ್ರೆ ಅಂತಾನ, ಮಿಷಿನ್ ಅಲ್ಲಿ ಹೀಟ್ ಜಾಸ್ತಿ ಇದ್ರೆ ಅಂತಾನ? ಬಾಡಿಲಿ ಬಾಡಿನಲ್ಲಿ ಹೀಟ್ ಜಾಸ್ತಿ ಇದ್ರೆ ಹರಳೆಣ್ಣೆ, ಹಳ್ಳೆಣ್ಣೆ ಕೋಲ್ಡ್ ಇತ್ತಂದ್ರೆ ಕೋಕೋನಟ್ ಆಯಿಲ್ ಯೂಸ್ ಕೋಕೋನಟ್ ಮಾಡ್ತೀರಾ? ಆಯಿಲ್ ಯೂಸ್ ಮಾಡ್ತೀವಿ. ಬಟ್ Okay. ಕಾಲು ನರಸ್ ಎಲ್ಲ ಸ್ವಲ್ಪ ಫುಲ್ ಫ್ರೀ ಆಗುತ್ತೆ ಇದು. ಈ ಮಿಷಿನ್ ಇಂದ ನರ ಎಲ್ಲ ಬಿಡುತ್ತೆ ಅಂತಾನ? ಕೊಲೆಸ್ಟ್ರಾಲ್ ಕಡಿಮೆ ಮೇನ್ ಆಗುತ್ತೆ. ಕೊಲೆಸ್ಟ್ರಾಲ್ ಮತ್ತೆ ಈಟು ಎಲ್ಲ ಕಡಿಮೆ ಆಗುತ್ತೆ ಇದರಲ್ಲಿ. ಯಾವ ತರ ಫೀಲ್ ಆಗ್ತಾ ಇದೆ ಮೇಡಮ್ ನಿಮ್ಗೆ? ಪರವಾಗಿಲ್ಲ ಮೇಡಮ್ ಅವ್ರೆ. ಹೌದಾ? ಹೀಟೆಲ್ಲ ಹೋಗ್ತೈತೆ. Okay. ಉರಿತಿತ್ತು, ತಣ್ಣಗಾಯ್ತಿದೆ. ಓಕೆ. ಮೇನ್ ಇದರಲ್ಲಿ ಬಾಡಿ ಹೀಟ್ ಇತ್ತು ಅಂದ್ರೆ ಈ ತರ ಬ್ಲಾಕೇಜ್ ಬರುತ್ತೆ ಇದರಲ್ಲಿ. ನಾವು ಕೊಲೆಸ್ಟ್ರಾಲ್ ಮತ್ತೆ ಟಾಂಗ್ಸ್ ಎಲ್ಲ ರಿಮೂವ್ ಆಗುತ್ತೆ ಇದರಲ್ಲಿ. ಎಷ್ಟು ನಿಮಿಷ ಮಾಡ್ತೀರಾ ಮೇಡಮ್ ಇದು? ಮೇಡಮ್ ಇದು ಬಂದು 10 ಮಿನಿಟ್ಸ್ ಇರುತ್ತೆ. ಹ್ಮ್. ರೈಟ್ 5 ಮಿನಿಟ್ಸ್ ರೊಟೇಟರ್ ಆಗುತ್ತೆ, ಲೆಫ್ಟ್ 5 ಮಿನಿಟ್ಸ್ ರೊಟೇಟರ್ ಆಗುತ್ತೆ. Okay, ಇದನ್ನ ನೀವೆಲ್ಲ ಎಷ್ಟು ದಿನಕ್ಕೊಂದ್ಸಲ ಮಾಡಿಸ್ತೀರಾ? ಮೇಡಮ್ ಇದು ವೀಕ್ಲಿ 2 ಡೇಸ್ ಮಾಡಿಸಿದ್ರೆ ಬೆಟರ್ ಇದೆ. ವೀಕ್ಲಿ ಒನ್ ಡೇನಾದ್ರೂ ಮಾಡಿಸ್ಬೋದು, 2 ಡೇಸ್ ಆದ್ರೂ ಮಾಡಿಸ್ಬೋದು. ಓಕೆ, ಇವಾಗ ನಮ್ಮ ಮೇಡಮ್ ಅವ್ರು ಬಂದ್ಬಿಟ್ಟು 3rd ಟೈಮ್ ಬರ್ತಾ ಇದೀರಾ, 3ನೇ ಸಲ ಬರ್ತಾ ಇದ್ದೀರಾ. ಸೊ 3 ಸಲನೂ ಇದನ್ನ ತಗೊಂಡಿದ್ದೀರಾ ನೀವು? ಮ್ಯಾಮ್ ಇದ್ರಲ್ಲಿ ಇನ್ನೊಂದು ಏನು ಅಂದ್ರೆ ಹಾ. ಬಾಡಿಲಿ ಜಾಸ್ತಿ ಯಾರಿಗೆ ಹೀಟ್ ಇರುತ್ತೆ ಅದು ಬಂದು ಈ ತರ ಫುಲ್ ಬ್ಲಾಕ್ ಇರುತ್ತೆ ಮ್ಯಾಮ್ ಅದು. ಆಯಿಲ್. ಹಾ. ಓಕೆ. ಬಾಡಿಲಿ ಇರೋದೆಲ್ಲ ಕೊಲೆಸ್ಟ್ರಾಲ್ ಆಚೆ ಬಂದಿರೋದಲ್ಲ, ಆ ಟೈಮಲ್ಲಿ ಇದು ಬ್ಲಾಕ್ ಕಲರ್ ಆಗುತ್ತೆ, ಗ್ರೀಸ್ ತರ ಇರುತ್ತೆ. ಬಟ್ ಬಾಡಿಲಿ ಏನು ಇಲ್ಲ ಅವರಿಗೆ ಆರಾಮಾಗಿದ್ದಾರೆ ಅನ್ಸಿದ್ರೆ ನಾವು ಆಯಿಲ್ ಹೇಗ್ ಹಾಕಿರ್ತೀವೋ ಸೇಮ್ ಅದೇ ತರನೇ ಇರುತ್ತೆ, ಬ್ಲಾಕ್ ಆಗೋದಿಲ್ಲ ಅದು. ಸೊ ನಮ್ಗೆ ಅವ್ರದ್ರಲ್ಲಿ ಏನು ಚೇಂಜಸ್ ಆಗುತ್ತೆ ಅದು ಇದ್ರಲ್ಲಿ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಹೌದು. ಇದೇನಕ್ಕೆ ಯೂಸ್ ಆಗುತ್ತೆ ಮೇಡಮ್ ಇದು ಬಂದು ಬ್ಲಡ್ ಸರ್ಕ್ಯುಲೇಷನ್ ಮಿಷಿನ್ ಅಂತ ಇದು. ಓಕೆ. ಬಟ್ ನರ್ವ್ಸ್ ಏನಾದ್ರು ಹಿಡ್ಕೊಂಡಿದ್ರೆ ಅದರಲ್ಲಿ ಎಲ್ಲ ಫುಲ್ ಫ್ರೀ ಆಗುತ್ತೆ ಮೇಡಮ್. ಓಕೆ. ಸೊ ಇದು ಎಷ್ಟು ನಿಮಿಷ ಕೊಡ್ತೀರಾ? ಇದು ಒಂದು 5 ಮಿನಿಟ್ಸ್ ಇರುತ್ತೆ. 5 ಮಿನಿಟ್ಸ್. ಅಂದ್ರೆ ನೀವು ಇವಾಗ ಈ ಎಲ್ಲ ಏನು ಮಿಷನರೀಸ್ ಇದೆ ಎಲ್ಲದನ್ನು ಕೂಡ ನೀವು ಇನ್ಕ್ಲೂಡ್ ಮಾಡಿ ಕೊಡ್ತೀರಾ, ಇಲ್ಲ ಪರ್ಟಿಕ್ಯುಲರ್ ಈ ಪ್ರಾಬ್ಲಮ್ಗೆ ಇದು ಅಂತ ಮಾತ್ರನಾ? ಮೇಡಮ್ ಬೇಕು ಅಂದ್ರೆ ಎಲ್ಲ ಇನ್ಕ್ಲೂಡ್ ತಗೋಬಹುದು. ಓಕೆ. ಬೇಡ ಅಂದರೂ ಅವ್ರಿಗೆ ಯಾವ ಬೇಕೋ ತಗೋಬಹುದು ಮೇಡಮ್. ಇದು ಫೈಲ್ ಡಿಪೆಂಡ್ ಆಗುತ್ತೆ ಅವ್ರಿಗೆ. ಓಕೆ. ಪ್ರಾಬ್ಲಮ್ ಇದ್ರೆ ಮಾತ್ರ ತಗೋಬಹುದು. ಸೊ ಪ್ಯಾಕೇಜ್ ಟೈಪ್. ಸೊ ನನಗೆ ಪರ್ಟಿಕ್ಯುಲರ್ ಆಗಿ ಇವಾಗ ನನಗೆ ಇದು ಮಾತ್ರ ಬೇಕು, ನನ್ನ ಬ್ಲಡ್ ಸರ್ಕ್ಯುಲೇಷನ್ ಮಾತ್ರ ಬೇಕು ಅಥವಾ ಬಾಡಿ ಪೇನ್ ಮಾತ್ರ ಬೇಕು ಅಂದ್ರೆ ಅದಕ್ಕೆ ಬೇರೆ ಪ್ರೈಸ್ ಇರುತ್ತೆ. ಇದಕ್ಕೆ ಸಪರೇಟ್ ಪ್ರೈಸ್ ಇರುತ್ತೆ ಆ ಥರ ಬೇಕು ಅಂದ್ರೆ. ಓಕೆ. ಇದಕ್ಕೆ ಒಂದು 100 ಇರುತ್ತೆ, ಹಾ. ಅದಕ್ಕೆ 150 ಇರುತ್ತೆ. ಓಕೆ. ಆ ಮಿಷನ್ಗೆ 150 ಇರುತ್ತೆ, ಇದಕ್ಕೆ 100 ಇರುತ್ತೆ. ಬಾಡಿ ಪೈನ್ ಅಂತ ಬಂದವ್ರಿಗೆ ನೀವು ಅದು ಅದಕ್ಕೆ 400 400 5 ಇರುತ್ತೆ. ಸೊ ನಿಮಗೇನಾದ್ರೂ ಮನೆಗೆ ಬೇಕು ಅಂತ ಅಂದ್ರೂ ಕೂಡ ಅವೈಲಬಲ್ ಇರುತ್ತೆ. ಈ ಏನು ಮಿಷನರೀಸ್ ಇದೆ, ನೀವು ಮನೆಗೆ ತಗೊಂಡೋಗಿ ಇಟ್ಕೊಳ್ತೀನಿ ಅಂದ್ರೂ ಅವೈಲಬಲ್ ಇರುತ್ತೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಡೀಟೇಲ್ಸ್ ನ ತಗೋಬಹುದು. ಇದೇನೋ ಮಾಡ್ಕೊಳ್ತಾ ಇದ್ದೀರಾ, ಹ್ಯಾಂಡ್ ಮಸಾಜಾ ಇದು? ಹೌದು ಮೇಡಮ್, ಇದು ಕೈಯಲ್ಲಿ ಮಾಡೋದಕ್ಕಿಂತ ಕೈಯಲ್ಲಿ ಮಾಡಿ ಸ್ವಲ್ಪ ಹೊತ್ತು ನಾವು ಮಿಷಿನಲ್ಲಿ ಮಾಡಿದ್ರೆ ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಪೂರ್ತಿ. ಓಕೆ. ಸೊ ನೀವು ಮಸಾಜ್ ಅಂತ ಬಂದವ್ರಿಗೆ ಹ್ಯಾಂಡ್ ಮಸಾಜು ಮಾಡಿ ಮಿಷಿನಲ್ಲೂ ಕೂಡ ಮಾಡ್ತೀರಾ? ಮಾಡ್ಕೊಡಿಸ್ತೀವಿ. ಸೊ ಇದು ಕೂಡ ಅವೈಲಬಲ್ ಇದೆಯಾ ಮಿಷಿನು? ಹಾಂ ಮೇಡಮ್, ಇರುತ್ತೆ. ಈ ಏನು ಬ್ಲಡ್ ಸರ್ಕ್ಯುಲೇಷನ್ ಮೆಷಿನ್ನು ಮತ್ತು ಈ ಹ್ಯಾಂಡ್ ಮಸಾಜ್ ಮೆಷಿನ್ನು ಇದೆಲ್ಲ ನಿಮಗೆ ಪರ್ಚೇಸ್ ಮಾಡಬೇಕಂದ್ರೂ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಸೊ ನಾನು ಆವಾಗಲೇ ಕೊಟ್ಟಿದ್ದ ನಂಬರ್ಗೆ ನೀವು ಡಯಲ್ ಮಾಡಿ ಡೀಟೇಲ್ಸ್ನ ತೊಗೋಬೋದು. ಸೊ ಇದೇನೋ ಹಾಕ್ಬಿಟ್ಬಿಟ್ಟಿದ್ದಾರೆ, ನನಗೆ ಏನಂತ ಗೊತ್ತಾಗ್ತಾ ಇಲ್ಲ, ಅವ್ರನ್ನೇ ಕೇಳೋಣ. ಸರ್ ಏನಿದು? ಇದು ಅಲೋವೆರಾ ಜೆಲ್ ಅಂತ ಹೇಳ್ಬಿಟ್ಟು ಕಣ್ಣೂರಿ ಮತ್ತೆ ಕಣ್ಣು ಕೆಂಪಾಗೋದು, ಈಗ ಗಾಡಿಲೆಲ್ಲ ನಾವು ಓಡಾಡ್ಕೊಂಡ್ ಬಂದಿರ್ತೀರಾ, ಕಣ್ಣೂರಿ ತರ್ತದೆ ಮತ್ತೆ ಕಣ್ಣು ಧೂಳಿ ಇರ್ತದೆ ಅಂತದ್ ಏನಾಯ್ತು ಅಂದ್ರೆ ಹೆವಿ ಹೀಟ್ ಅಲ್ಲಿ ಇರ್ತದೆ ಬಾಡಿ. ಅಲೋವೆರಾ ಜೆಲ್ ಹಾಕೊಳ್ಳೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಫ್ರಿಜ್ ಅಲ್ಲಿ ಏನಾದ್ರೂ ಇಟ್ಟಿದ್ರೆ ಇಷ್ಟು ಕೂಲ್ ಆಗಿದೆಯಲ್ಲ? ಇಲ್ಲ, ಫ್ರಿಜ್ ಅಲ್ಲಿ ಇಡಬಹುದು, ಮತ್ತೆ ಹಂಗೆ ಇಟ್ಟರು ಕೂಡ ಅದು ಅಲೋವೆರಾ ಜೆಲ್, ಹಂಗಾಗಿ ಕೂಲ್ ಆಗಿರ್ತದೆ. ಇದರಲ್ಲಿ ಫಿಲ್ ಆಗಿರೋದು ಅಲೋವೆರಾ ಜೆಲ್. ಹೌದು, ಬೇರೆ ಏನಿಲ್ಲ. ಸೊ ಇದನ್ನ ನಾವು ಯಾವ ತರ ಯೂಸ್ ಮಾಡಬಹುದು? ಎಷ್ಟು ವರ್ಷ ಮಕ್ಕಳಿಂದ ಯೂಸ್ ಮಾಡಬಹುದು ಅಥವಾ ದೊಡ್ಡವರು ಮಾತ್ರ? ಎಲ್ಲದಕ್ಕೂ ಯೂಸ್ ಮಾಡಬಹುದು. ಅದು ಒಂದು ಇದು ಬಂದು ಕಡಿಮೆ ಅಂದ್ರೆ 2 ವರ್ಷ ತನಕ ಯೂಸ್ ಮಾಡಬಹುದು, ತೊಂದರೆ ಇಲ್ಲ. ಈ ಒಂದು ಪ್ಯಾಕ್ ಬಂದು ನಾವು 2 ಇಯರ್ಸ್ ತನಕ ಯೂಸ್ ಮಾಡಬಹುದು. ರಿಪೀಟ್ ಫ್ರಿಜ್ ಆಗಿ ಅಲ್ಲಿ ಯೂಸ್ ಮಾಡಬಹುದು. ಇಟ್ಟು ಕೋಲ್ಡ್ ಇಟ್ಟು ಬೇಕಾದ್ರೆ ಹಾಕೋಬಹುದು, ಎಲ್ಲ ಕಡಿಮೆ ಆಗುತ್ತೆ. ನಾವು ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದಾ? ಮನೆ ಹೋಯ್ತೆ, ಅಕಸ್ಮಾತ್ ನಮ್ ಕಣ್ಣು ಉರಿತಾ ಐತೆ ಅಂದಾಗ ಯಾವಾಗ ಬೇಕಾದ್ರೆ ಹಾಕೊಂಡು ಒಂದು 15 ಮಿನಿಟ್ಸ್ ಹಾಕಿದ್ರೆ ಸಾಕು, ಕ್ಲಿಯರ್ ಆಗುತ್ತೆ. ಸೊ ಒಂದು 15 ಮಿನಿಟ್ಸ್, ಮಿನಿಮಮ್ 10 to 15 ಮಿನಿಟ್ಸ್ ನಾವು ಇದನ್ನ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಹೌದು. ಸೊ ನೋಡಿದ್ರಲ್ಲ, ಇದು ತುಂಬಾ ಕೂಲ್ ಆಗಿದೆ, ತುಂಬಾ ಚೆನ್ನಾಗಿದೆ, ಕೂಲ್ ಆಗಿ ಫೀಲ್ ಆಗ್ತಾ ಇದೆ. ಸೊ ಇದು ಮೇಡಮ್ ನಿಮ್ಗೆ ಏನು ಮನೆಗೆ ಅವೈಲಬಲ್ ಏನಾದ್ರೂ ಇರುತ್ತಾ ತಗೊಂಡ್ ಹೋಗೋದಿಕ್ಕೆ? ಇಲ್ಲಿ ಬಂದ್ರೆ ಟ್ರೀಟ್ಮೆಂಟ್ ಮಾತ್ರನಾ? ಇಲ್ಲ, ಸಿಗುತ್ತೆ, ಅವೈಲಬಲ್ ಇರುತ್ತೆ. ಸೊ ಇದಕ್ಕೆ ನೀವು ಪರ್ಟಿಕ್ಯುಲರ್ ಆಗಿ ಏನ್ ಚಾರ್ಜಸ್ ಮಾಡ್ತೀರಿ? ಕಣ್ಣು ಉರಿತಾ ಇದೆ, ತಲೆನೋ ಆ ತರನೇ ಬರ್ತಾರಾ, ಇಲ್ಲ ಯಾವ ಕಸ್ಟಮರ್ಗೆ ನೀವು ಇದಾಗಿ ಯೂಸ್ ಮಾಡೋದು? ಅದು ಬಂದು ಕಣ್ಣು ಜಾಸ್ತಿ ಎಷ್ಟು ಉರಿತಾ ಇದ್ರೂ ಅದು ಹಾಕೋಬಹುದು. ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಕಣ್ಣು ಜಾಸ್ತಿ ಉರಿ ಬರೋರು ಯೂಸ್ ಮಾಡ್ಕೋಬಹುದು. ನೋಡಿದ್ರಲ್ಲ, ಇದು ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನೀವು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ, ನೀವು ಕೂಡ ಇದನ್ನ ಟ್ರೀಟ್ಮೆಂಟ್ ತಗೊಂಡ್ರೆ. ನೋಡಿದ್ರಲ್ಲ, ನಿಮ್ಗೆ ಏನಾದ್ರು ಸಂಧಿವಾತ, ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಮೈಕೈ ನೋವು ಅಥವಾ ನಿಮ್ಗೆ ಏನಾದ್ರು ಬಾಡಿ ಡಿಟಾಕ್ಸ್ ಮಾಡ್ಕೋಬೇಕಂತ ಇದ್ದೀರಾ, ಹಾಗಿದ್ರೆ ಬನ್ನಿ ನಮ್ಮ ಚಾಮುಂಡೇಶ್ವರಿ ಆಯುರ್ವೇದಿಕ್ ಕ್ಲಿನಿಕ್ಗೆ. ಸೊ ನಿಮ್ಗೆ ಇಲ್ಲಿ ಎಲ್ಲಾ ತರನೂ ಅವೈಲಬಲ್ ಇರುತ್ತೆ ಟ್ರೀಟ್ಮೆಂಟ್. ನಿಮ್ಗೆ ಯಾವ ಆಯಿಲ್ ಬೇಕಂದ್ರೂ ಅವೈಲಬಲ್ ಇರುತ್ತೆ.
ಮೇನ್ ಆಗಿ ಬಂದ್ಬಿಟ್ಟು ಬೆಳ್ಳುಳ್ಳಿ ಆಯಿಲ್ ಏನ್ ಫೇಮಸ್ ಆಗಿದೆ ಅದು ಕೂಡ ಬೇಕಾ ನಿಮ್ಗೆ, ಅದು ಕೂಡ ಅವೈಲಬಲ್ ಇದೆ. ಸೊ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನೀವು ವಿಸಿಟ್ ಮಾಡ್ಬೋದು. ಫ್ರೀ ಆಗಿದೆ. ಸೊ ಇನ್ನೊಂದು ಕಸ್ಟಮರ್ ಬಂದಿದ್ದಾರೆ, ಅವ್ರನ್ನ ಒಂದ್ಸಲ ಮಾತಾಡ್ಸೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಗುರು ಅಂತ ಹೇಳಿ ಮೇಡಮ್. ಗುರು ಅಂತ ಹೇಳ್ಬಿಟ್ಟು. ಓಕೆ, ಸೊ ನೀವು ಇಲ್ಲಿಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಸರ್? ಇದು ಎಷ್ಟನೇ ಟ್ರೀಟ್ಮೆಂಟ್ ನಿಮ್ಗೆ? ಮೇಡಮ್ ಮುಂಚೆ ಒಂದ್ಸರಿ ಬಂದಿದ್ದೆ, ಅವ್ರ ನಮ್ಮ ಆತ್ಮೀಯ ಸ್ನೇಹಿತರೆ ಪ್ರಕಾಶ್ ಸರ್ ಅಂತ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಹಾ. ಯಾರಿಗಾದ್ರೂ ಬ್ಯಾಕ್ ಪೈನು, ಮಂಡಿ ನೋವು ಅಥವಾ ತಲೆನೋವು, ಓಕೆ. ಕೆಮ್ಮು ಹಾ. ಅಥವಾ ಏನೇ ಇದ್ರೂನು ಹಾ. ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ಓಕೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಹೋಗ್ತೀರಾ, ಸುಮಾರು ದುಡ್ಡು ಕೇಳ್ತಾರೆ, ಹೌದು. ಅಲ್ಲೆಲ್ಲ ಮೋಸ ಆಗುತ್ತೆ. ಹಾ. ಬಟ್ ಇಲ್ಲಿ ಆ ತರದ್ದು ಯಾವ್ದು ಏನಿಲ್ಲ. ಏನಿದೆ ಒರಿಜಿನಾಲಿಟಿ, ಹ್ಮ್. ಪಕ್ಕ ಆಯುರ್ವೇದಿಕ್ ಡಾಕ್ಟರ್ ಅಂತಾನೆ ಹೇಳ್ಬೋದು. ಓಕೆ. ಬೇರೆ ಕಡೆ ಎಲ್ಲ ಇಂಗ್ಲಿಷ್ ಮೆಡಿಸಿನ್ ಮಿಕ್ಸ್ ಮಾಡ್ತಾರೆ, ಇಲ್ಲಿ ಆ ತರದ್ದು ಏನಿಲ್ಲ. ಓಕೆ. ಒಂದ್ಸಲಿ ಬಂದ್ ನೋಡಿ, ಆಮೇಲೆ ನೀವೇ ಪುನಃ ಹುಡ್ಕೊಂಡ್ ಬರ್ತೀರಾ, 4 ಜನಕ್ಕೆ ನೀವೇ ರೆಫರ್ ಮಾಡ್ತೀರಾ, ಓಕೆ. ಹೋಗಿ ಇಲ್ಲಿ ತುಂಬಾ ಚೆನ್ನಾಗಿದೆ ಅನ್ನೋಂಥದ್ದು. ಸೊ ಇದು ನಿಮ್ದು ಹಾನೆಸ್ಟ್ ರಿವ್ಯೂ. ಹೌದು ಮೇಡಮ್, ಸೊ ನೀವು ಇಲ್ಲಿ ಆಯಿಲ್ ಎಲ್ಲ ಯೂಸ್ ಮಾಡಿದ್ದೀರಾ ಸರ್? ಮಾಡಿದ್ದೀನಿ ತಗೊಂಡಿದ್ದೀರಾ? ಮೇಡಮ್, ತುಂಬಾ ಚೆನ್ನಾಗಿದೆ. ನನಗೂ ಕ್ಯಾಬ್ ಡ್ರೈವರ್, ನಾನು ಗಾಡಿ ಓಡಿಸ್ತೀನಿ. ಓಕೆ. ತುಂಬಾ ಬ್ಯಾಕ್ ಪೇನ್ ಇತ್ತು. ಹಾ, ಹಾ. ಲಾಸ್ಟ್ ಟೈಮ್ ಒಂದ್ಸರಿ ಅವರು ಟ್ರೀಟ್ಮೆಂಟ್ ಮಾಡಿದ್ರೆ ಹಿಂಗೆ ಬಂದಾಗ ಹೇಳಿದ್ದೆ, ಹಾ. ಒಂದ್ಸರಿ ಕೊಟ್ಟಿದ್ರು. ಅವತ್ತು ಇವತ್ತು ತನಕ ನಂಗೆ ಬ್ಯಾಕ್ ಪೇನ್ ಅನ್ನೋದೇ ಇಲ್ಲ. ಗಾಡಿ 24 ಗಾಡಿ ಕಾರಲ್ಲಿ ಇರ್ತೀನಿ. Okay. ಸೀರಿಯಸ್ಲಿ, ಓಕೆ. ಅದನ್ನ ಎಷ್ಟು ನಿಜ ಅಂತ ನಂತರ ಸುಳ್ಳು ಅಂತ ನಂತರ ನಿಮಗೆ ಬಿಟ್ಟಿದ್ದು, ಹಾ, ಹಾ. ಬಟ್ ಹಾನೆಸ್ಟ್ ಆಗಿ ಹೇಳ್ತಾ ಇದೀನಿ. ಓಕೆ. ನಿಜವಾಗ್ಲೂ ನನಗೆ ಬ್ಯಾಕ್ ಪೇನ್ ಇದೆ ಅನ್ನೋದು ಅವತ್ತೇ ಹೊರಟೋಗ್ಬಿಟ್ಟಿದೆ. ಇವತ್ತಿನ ತನಕ ಬ್ಯಾಕ್ ಪೇನ್ ಇಲ್ಲ. ಅಂದ್ರೆ ನೀವು ಹ್ಯಾಂಡ್ ಮಸಾಜ್ ತಗೊಂಡಿದ್ರಾ ಅಥವಾ ಮಿಷನರಿ ಮಸಾಜ್? Missionary madam. ಮಿಷನರಿ ಮಸಾಜ್. ಹಾ ಮೇಡಮ್, ಹ್ಯಾಂಡ್ ಮಸಾಜ್ ತಗೊಂಡಿದ್ದೀರಾ? ತಗೊಂಡಿದ್ದೀನಿ ಮೇಡಮ್. ಚೆನ್ನಾಗಿ ಮಾಡ್ತಾರಾ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ. ಸೊ ನಿಮ್ಗೆ ಫಸ್ಟ್ ಇದ್ರಲ್ಲೇನೆ ಆಲ್ಮೋಸ್ಟ್ ರಿಸಲ್ಟ್ ಬಂದಿದೆ ಅಂತ ಮತ್ತೆ 100% ರಿಸಲ್ಟ್ ಬಂದಿದೆ. 10 ಗೆ 10 ಕೊಡಬಹುದು ಮೇಡಮ್. ಓಕೆ. ಸೊ ನಿಮ್ ಜೊತೆ ನೀವು ಬೇರೆಯವ್ರನ್ನ ಯಾರನ್ನಾದ್ರೂ ಕರ್ಕೊಂಡು ಬಂದಿದ್ದೀರಾ, ವಿಸಿಟ್ ಮಾಡಿಸಿದ್ದೀರಾ? ಮಾಡ್ಸಿದ್ ಮೇಡಮ್, ನಮ್ಮ ಅವ್ರಿಗೂ ಎಲ್ಲ ರೆಫರ್ ಮಾಡ್ತಾ ಇದ್ದೀನಿ. ಹಾ. ಗ್ರೂಪ್ ಇದೆ, ಹಾ. ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ಸುಮಾರು ಜನ ರೆಫರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ಜನ ಬ್ಯಾಕ್ ಪೇನ್ ಇದೆ, ಹೌದು. ಮಂಡಿ ನೋವು ಇದೆ ಅಂತ ಹೇಳ್ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಇಂಗ್ಲಿಷ್ ಮೆಡಿಸಿನ್ ಹಾಸ್ಪಿಟಲ್ ಹೋಗ್ಬಿಟ್ಟು. ಹಾ. ನಾವ್ ಹೇಳೋದೊಂದು ಸಜೆಷನ್ ಏನ್ ಗೊತ್ತಾ, ಹಾ. ಎಲ್ಲೆಲ್ಲ ಹೋಗಿ ನಿಮ್ಮ ಹತ್ರ ಇರೋ ದುಡ್ಡನ್ನ ಕಳ್ಕೋಬೇಡಿ. ದಯವಿಟ್ಟು ಇಲ್ಲಿ ಬಂದು ಒಂದ್ಸರಿ ವಿಸಿಟ್ ಮಾಡಿ. ಹಾ. ಇಲ್ಲಿ ಜಾಸ್ತಿ ದುಡ್ಡು ಇರಲ್ಲ. ಒಂದ್ಸಲಿ ವಿಸಿಟ್ ಬಂದು ನೋಡಿದ್ರೆ ನಿಮ್ಗೆ ರಿಸಲ್ಟ್ ಏನಂತ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಬಜೆಟ್ ಫ್ರೆಂಡ್ಲಿ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ಸೊ ನಿಮ್ ಪಾಕೆಟ್ ಅಲ್ಲಿ ಏನಿದೆ ಅದನ್ನ ಕೊಟ್ಟು ನೀವು ಟ್ರೀಟ್ಮೆಂಟ್ ತಗೋಬಹುದು. ಖಂಡಿತ ಮೇಡಮ್. ಓಕೆ. ಸೊ ಈ ಕಸ್ಟಮರ್ ಹೇಳ್ತಾ ಇರೋ ಥರ ಇದು ಬಜೆಟ್ ಫ್ರೆಂಡ್ಲಿಯಾಗೇ ಇರುತ್ತೆ, ಜಾಸ್ತಿ ಟ್ರೀಟ್ಮೆಂಟಿಗೆ ಏನು ಆಗೋದಿಲ್ಲ. ಮತ್ತು ಇಲ್ಲಿ ಮಸಾಜ್ ಬಂದುಬಿಟ್ಟು ಮೇಲು ಫಿಮೇಲು ಎರಡೂ ಕೂಡ ಅವೈಲಬಲ್ ಇರುತ್ತೆ. ಸರ್ ಯಾವ ತರ ಫೀಲ್ ಆಗ್ತಾ ಇದೆ? ಮೇಡಮ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಬಾಡಿಲೆಲ್ಲ ಫುಲ್ ವೇರಿಯೇಷನ್ ಬರ್ತಾ ಇದೆ. ಬಾಡಿ ಸೇಫ್ ಆಗ್ತಾ ಇದೆ. ಹಾ. ನರನಾಡಿಗಳೆಲ್ಲ ಓಡಾಡ್ತಾ ಇದೆ ಒಳಗಡೆ, ಹೇಳಕ್ ಆಗ್ತಾ ಇಲ್ಲ. ಕೊಡೋ ದುಡ್ಡಿಗೆ ಮೋಸ ಇಲ್ಲ ಅಂತ ಹೇಳ್ಬೋದು ಮೇಡಮ್. ನೀವು ಇದೆಲ್ಲ ಮಾಡಿಸ್ತಾ ಇರೋದು ನೋಡಿದ್ರೆ ನನಗೇನೋ ಒಂದು 4 ರಿಂದ 5 ಸಾವಿರ ಇರ್ಬೋದು ಅನ್ಸ್ತಾ ಇದೆಯಲ್ಲ. ಇಲ್ಲ ಮೇಡಮ್, ಮತ್ತೆ ಅದೆಲ್ಲ ಸುಳ್ಳು ಮೇಡಮ್. ಅಷ್ಟು ಕೊಟ್ಟು ಮೋಸ ಹೋಗ್ಬೇಡಿ ಅಂತ ನಾವು ಅದಕ್ಕೆ ಹೇಳಿದ್ವಿ ಮೇಡಮ್. ಓಕೆ. ಸೊ ಹಾಗಿದ್ರೆ ಇಲ್ಲಿ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ನಿಮ್ಮ ಬಜೆಟ್ ಫ್ರೆಂಡ್ಲಿ ಆಗಿ ಇರುತ್ತೆ. ಬ್ಯಾಕ್ ಪೈನ್ ಅಂತಂದ್ರೆ ಮೆಡಿಸಿನ್ ತಗೊಂಡು ಇಂಗ್ಲಿಷ್ ಮೆಡಿಸಿನ್ ತಗೊಂಡು ಕೂತ್ಕೊಂಡ್ರೆ ಆಗಲ್ಲ. ಹಾ. ಅದಕ್ಕೆ ಬೇಕಾದಂತ ಆಯುರ್ವೇದಿಕ್ ಔಷಧಿನ ಕೊಡಿ. ಒನ್ ಟೈಮ್ ನೀವು ಬಂದ್ರೆ ಅಂತಂದ್ರೆ ಸಂಪೂರ್ಣ ಗುಣ ಆಗಿಬಿಡುತ್ತೆ. ಕ್ಯಾಬ್ ಡ್ರೈವರೇ ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೂ ತುಂಬಾ ಬ್ಯಾಕ್ ಪೈನ್ ಇತ್ತು, ಬಟ್ ಈಗಿಲ್ಲ. ಸೊ ಆಲ್ಮೋಸ್ಟ್ ಕ್ಯಾಬ್ ಡ್ರೈವರ್ಸ್ ಅಂದ್ರೆ ಅವ್ರಿಗೆ ಬ್ಯಾಕ್ ಪೇನ್ ಜಾಸ್ತಿ ಇದ್ದೇ ಹೌದು, ಇರುತ್ತೆ. ಪ್ರತಿಯೊಬ್ಬ ಡ್ರೈವರ್ಗಳಿಗೆ ಇರುತ್ತೆ, ಬಿಟ್ರೆ ಲೇಡೀಸ್ ಇರುತ್ತೆ. ಹೌದು. ಆಲ್ಮೋಸ್ಟ್ ಲೇಡೀಸ್ಗೆ ತುಂಬಾ ಬ್ಯಾಕ್ ಪೇನ್ ಇರುತ್ತೆ. ಆ ತರದಲ್ಲಿ ಎಲ್ಲ ಬಂದು ಒಂದ್ಸರಿ ವಿಸಿಟ್ ಮಾಡಬಹುದು. ಸರ್ ಈಗ ನನಗಿರೋ ಸಮಸ್ಯೆ, ಆಮೇಲೆ ಸುಮಾರು ಜನ ಎಷ್ಟೋ ಜನಗಳಿಗಿರುವಂತಹ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಮನೆಗೆ ದಿನ ಲೇಟ್ ನೈಟ್ ಬರ್ತಾರೆ. ಬಂದ ತಕ್ಷಣ ಕೆಲವು ನಿದ್ದೆ ಬರಲ್ಲ. 1 ಅವರ್ ಹೊರಡಾಡ್ಬೇಕು ಬೆಡ್ ಮೇಲೆ, ಆ ಕಡೆ ಈ ಕಡೆ ಈ ಕಡೆ ಆ ಕಡೆ. ಆ ತರದಕ್ಕೆ ಏನಾದ್ರು ಮನೆಯಲ್ಲಿ ಸಿಂಪಲ್ ಆದ ಮದ್ದು ಏನಾದ್ರು, ಮನೆ ಮದ್ದು ಅಂತ ಒಂದು ಏನಾದ್ರು ಇದೆಯಾ ಸರ್? ಖಂಡಿತ ಇದೆ ಸರ್. ಯಾಕಂದ್ರೆ ಕಾಲಲ್ಲಿ ಹೀಟ್ ಬರುತ್ತೆ, ಮತ್ತೆ ಕೆಲವು ಶುಗರ್ ಬರುತ್ತೆ, ಕಾಲು ನೋವು ಅಂತ ಹೇಳ್ಬಿಟ್ಟು ನಿದ್ದೆ ಬರಲ್ಲ. ಅದಕ್ಕೆ ಏನಂತಂದ್ರೆ ಇಂಜೆಕ್ಷನ್ ತಗೋ, ಟ್ಯಾಬ್ಲೆಟ್ಸ್ ತಗೋ, ಸುಮ್ಮನೆ ಕಿಡ್ನಿ ಹಾಳು ಮಾಡ್ಕೋ. ಇಲ್ಲ ನಿದ್ದೆ ಬರೋದಿಲ್ಲ ಅನ್ನೋ ಸಮಸ್ಯೆಗಿಂತ ಅದಕ್ಕಿಂತ ಕಡಿಮೆ ಇನ್ನೊಂದಿಲ್ಲ. ಮನುಷ್ಯನಿಗೆ ನಿದ್ದೆ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೆ ಏನಂತಂದ್ರೆ ಸಿಂಪಲ್ ಆಗಿ ಮನೆ ಮದ್ದು ಅಂತಂದ್ರೆ ಒಂದು ನಿಂಬೆಹಣ್ಣು ತಗೊಳ್ಳಿ. ಒಂದು ಗ್ಲಾಸ್ ಎಲ್ಲ ನಿಂಬೆಹಣ್ಣು ತಗೊಂಡು ಒಂದು ನಿಂಬೆಹಣ್ಣ ಕಟ್ ಮಾಡಿ ಅದು ಹಿಂಡ್ಬಿಟ್ಟು, ನೀವು ತಲೆ ಹಾಕ್ತಿರಲ್ಲ ಹಳ್ಳೆಣ್ಣೆ, ಎಳ್ಳೆಣ್ಣೆ ಅಲ್ಲ, ಎಳ್ಳೆಣ್ಣೆ ಇಟ್ಟು ಹಳ್ಳೆಣ್ಣೆನ ಅದಕ್ಕೆ ಹಿಂಡ್ಬಿಟ್ಟು ನಿಂಬೆಹಣ್ಣು ಮತ್ತೆ ಅದು 2 ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಸ್ಬಿಡು. ಕಾಲಿಂದ ಪಾದದಲ್ಲಿ ಎಷ್ಟು ತಿಕ್ಕೊಂಡು ಪೂರ್ತಿ ಮಸಾಜ್ ಮಾಡ್ಕೊಂಡು ನೀವು 2 ನಿಮಿಷ ಮಸಾಜ್ ಮಾಡಿದ್ರೆ ಬೆಳಗಾವಿ ನಿದ್ದೆ ಮಾತ್ರ ನುಂಗುವಷ್ಟು ನಿದ್ದೆ ಬರುತ್ತೆ ಚೆನ್ನಾಗಿ. ಇದಕ್ಕಿಂತ ಒಂದು ಸುಲಭ ಟಿಪ್ಸ್ ನಿಮ್ಗೆ ತಗೊಳ್ತಾರ ಒಬ್ಬೊಬ್ರು. ನಿದ್ದೆ ಮಾತ್ರ ತಗೊಳ್ಳೋದು ಆ ತರ ಎಲ್ಲ ಮಾಡ್ತಿರ್ತಾರೆ. ನಿದ್ದೆ ಬರ್ತಾ ಇಲ್ಲ, ಏನಪ್ಪ ಮಾಡೋದು ಟೆನ್ಷನ್ಗೆ. ಅದಕ್ಕೋಸ್ಕರ ಅಂತ ಏನಾದ್ರು ಉಪಯೋಗ. ಒಂದು ದಿವಸ ನೀವು ಒಂದೇ ಒಂದ್ ದಿವಸ ಯಾರ ಮಾತು ಕೇಳೋಣ, ನೀವು ಇವಾಗ ಮಾಡ್ಕೊಂಡು ನೋಡಿ. ಬರೀ ಒಂದು ನಿಂಬೆಹಣ್ಣು ಒಳ್ಳೆ ಇಟ್ಕೊಂಡು ಎಣ್ಣೆ ಹಾಕೊಂಡು ಸ್ವಲ್ಪ ಅದನ್ನ ಒಂದು ದಿವಸ ಕಾಲ್ಗೆ ಹಾಕೊಂಡು ಮಾಡಿ ನೋಡಿ. ಬರೀ 2 ರಿಂದ 5 ನಿಮಿಷ ಮಸಾಜ್ ಮಾಡ್ಕೊಂಡು ನೋಡಿ.
ನಿದ್ದೆ ಬರುತ್ತಾ ಇಲ್ವಾ ನಿಮಗೆ ನೀವಾಗಿ ಮಾಡ್ಕೊಂಡು ನಿಮಗೆ ಏನ್ ರಿಸಲ್ಟ್ ಬರ್ತದೆ ತಿಳ್ಕೊಳ್ಳಿ. ಇನ್ನೊಬ್ರು ಮಾತು ನಂಬೇಡಿ, ನನ್ನ ಮಾತು ನಂಬೇಡಿ. ಇಷ್ಟು ಇಟ್ಟಿರ್ಲಿ ಏನೇ ಇರ್ಲಿ ಕಣ್ಣು ತಪ್ಪಾಗುತ್ತೆ, ಕಣ್ಣು ಮೇಲೆ ನಿದ್ದೆ ಬರ್ತಲ್ಲ. ಸಿಂಪಲ್ ಸೌತೆಕಾಯಿ ಇಟ್ಟು ಮಣಿಕಳಿ, ಸೌತೆಕಾಯಿ ಕಟ್ ಮಾಡ್ಕೊಂಡು ಕಣ್ಣಿಗೆ ಇಟ್ಕೊಳ್ಳಿ, ಕಾಲ್ದಷ್ಟು ಮಾಡ್ಕೊಳ್ಳಿ ಸಾಕು. ಒಂದು ದಿನ ಮಾಡಿ, ನಿಮ್ಗೆ ಪರ್ಮನೆಂಟ್ ಆಗಿ ಏನ್ ಸಜೆಷನ್ ಸಿಗುತ್ತೋ ಸಿಗ್ತದೆ. ಆರೋಗ್ಯ ನೋಡ್ಕೊಳ್ಳಿ. ಎಲ್ಲ ವಯಸ್ಸಿನಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಕೊಬೋದು. ಏನೇ ಎಫೆಕ್ಟ್ ಸೈಡ್ ಎಫೆಕ್ಟ್ ಸರ್ ನಾವು ಹೇಳಿರೋದ್ರಲ್ಲಿ ನಿಂಬೆಹಣ್ಣು ನೀವು ಜ್ಯೂಸ್ ಮಾಡಲ್ವಾ ಸರ್? ಮಾಡ್ತೀವಿ. ಎಳ್ಳೆಣ್ಣೆ ತಲೆ ಹಾಕಲ್ವಾ ಸರ್? ಹಾಕಿದ್ವಿ. ಸೌತೆಕಾಯಿ ತಿನ್ನಲ್ವಾ ಸರ್? ತಿಂತೀವಿ. ಯಾವ ಕೆಮಿಕಲ್ ಹಾಕಿದ್ ಸರ್ ಇದರಲ್ಲಿ? ಏನು ಕೆಮಿಕಲ್ ಇಲ್ಲ. ಮಾಡ್ಕೊಳ್ಳಿ ಸರ್. ಮತ್ತೆ ನೀವು ಯಾಕೆ ಹೋಗಿ ಎಲ್ಲೆಲ್ಲೋ ಗೊತ್ತಿಲ್ಲದ ಕಡೆ ಕೆಮಿಕಲ್ ತಿನ್ಸಿ ಹಾಕ್ತೀರಾ? ಹೌದು. ತಿನ್ನಿ, 100 ವರ್ಷ ಆರೋಗ್ಯಗಿರಿ. ಹಂಗಾಲಲ್ಲಿ ಇಲ್ಲಿ ಆ ಪಾಯಿಂಟ್ ಅಲ್ಲಿ ಅಪ್ಪ ಪಾಯಿಂಟ್ ಸ್ವಲ್ಪ 15 ರೌಂಡ್ ಈ ಕಡೆ 15 ರೌಂಡ್ ಈ ಕಡೆ ಮಾಡ್ಕೊಳ್ಳಿ. 5 ನಿಮಿಷ ಮಾಡ್ಕೊಂಡ್ರೆ ನಿಮ್ಗೆ ನಿದ್ದೆ ಬಂದು ಒಂದಿನ ಟ್ರೈ ಮಾಡಿ, ಕಳ್ಕೊಳ್ಳೋದೇನಿಲ್ಲ. ಇಲ್ಲಿ 1,00,000 ರೂಪಾಯಿ ಕೊಡಲ್ಲ, 1,000 ರೂಪಾಯಿ ಕೊಡಲ್ಲ. ನಿಮ್ಗೆ ಕಾಯಿಲೆ ಬರಬಾರ್ದು. 15 ದಿವಸ ಅಥವಾ ತಿಂಗಳಿಗೊಂದ್ಸರಿ ಹೊಟ್ಟೆ ಶುದ್ಧಿ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಕಾಯಿಲೆನೂ ಬರಲ್ಲ. ಇಲ್ಲ ರೋಡದಿಂದ ಗೋಬಿ ತಿಂತೀನಿ, ಪಾನಿಪುರಿ ತಿಂತೀನಿ ಎಲ್ಲಾರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ ಜೊತೆಗೆ ಟಿಪ್ಸ್ ಕೂಡ ಸಿಗುತ್ತೆ. ಸೊ ನೀವೊಂದ್ಸಲ ವಿಸಿಟ್ ಮಾಡಿ. ಯಾರಾದ್ರೂ ಪೇಯ್ನ್ ಅಂತ ಇದ್ರೆ ಅವ್ರನ್ನು ಕೂಡ ಕರ್ಕೊಂಡು ಬನ್ನಿ. ನಮಗೆ ಕಂಟ್ರೋಲ್ ಗೊತ್ತಾಯಿಲ್ಲ, ಎಷ್ಟು ಇದು ಮಾಡೋದು. ಕಾಲು ಇರ್ತದೆ, ನಮಗೆ ಕಣ್ಣು ಮಂಜ ಆಯ್ತದೆ, ಸುಸ್ತು, ಬಾಯಾರಿಕೆ ಎಲ್ಲೆಲ್ಲ ತಗೊಂಡ್ರೆ ನಮ್ಮ ಹತ್ರ ಏನಂತ ಜಾಸ್ತಿ ಇಲ್ಲ. ಒಳ್ಳೆ ರಿಸಲ್ಟ್ ಐತೆ. ಬೆಳಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮ್ ತೊಗೊಂಡ್ರೆ ನೀವು ಮಾತ್ರೆ ತಗೊಳ್ಳೋದನ್ನ ಬಿಟ್ಕೊಡ್ಬೋದು. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ವಿ. ಓಕೆ. ಸೊ ನಿಮ್ಮ ಹತ್ರ ಸಣ್ಣಕ್ಕಾಗೋದಕ್ಕೂ ಏನಾದರೂ ಇದೆಯಾ? ನೋಡಿ ಇದೆ ಮೇಡಮ್. ಇದನ್ನ ಅವಾಗಲೇ ಗ್ಯಾಸ್ಟ್ರಿಕ್ ಪೌಡರ್ ಅದನ್ನಲ್ಲ ಈ ಥರ ಅಂದರೆ ಇದನ್ನ ಅವಾಗಲೇ ಗ್ಯಾಸ್ಟ್ರಿಕ್ನು ಅಂತ ಹೇಳಿದರೆ ಇವಾಗ ಸಣ್ಣ ಆಗೋದಕ್ಕೂ ಇದೆ ಅಂತ ಹೇಳ್ತಿದ್ದೀರಾ. ಏನಿದ್ರಿ ಹಿಂದಿನ ರಹಸ್ಯ? ನಮ್ಮ ಇದು ಬಂದು ಮಧ್ಯಾಹ್ನ ಹೊತ್ತು ಮಜ್ಜಿಗೆಗೆ ಹಾಕೊಂಡು ಕೊಡಿದ್ರೆ ಗ್ಯಾಸ್ಟ್ರಿಕ್ ಹೋಗುತ್ತೆ. ಓಕೆ. ಇದೇ ಪೌಡ್ರನ್ನ ಬೆಳಗ್ಗೆ ಹೊತ್ತು ಬಿಸಿನೀರಿಗೆ ಹಾಕೊಂಡು ತಗೊಂಡ್ರೆ ಬೆಳಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮು ಸಣ್ಣ ಆಗ್ತದೆ ನಮಗೆ. ಇದರಲ್ಲಿ ಇಷ್ಟು ಸಿಂಕಡಿಂಗ್ ಹಾಕಿರ್ತೀವಿ. ಓಕೆ. ಸೊ ಒಂದೇ ಪೌಡ್ರಲ್ಲಿ ನಿಮಗೆ 2 ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಅದರಲ್ಲಿ ಸಣ್ಣ ಮಕ್ಕಳಿಗೆ ಕಫ ಏನೇ ಇದ್ರೂ ಕೂಡ ಅಟ್ಲೀಸ್ಟ್ ಅವ್ರಿಗೂ ಕೊಡ್ಬೋದು. ಏನು ಸೈಡ್ ಎಫೆಕ್ಟ್ ಇರುತ್ತೆ. ನಿಮ್ಮಲ್ಲಿ ಸಣ್ಣ ಆಗೋದಕ್ಕೂ ಕೂಡ ಸಿಗುತ್ತೆ ಮತ್ತೆ ದಪ್ಪ ಆಗೋದಕ್ಕೂ ಕೂಡ ಸಿಗುತ್ತೆ. ಎರಡಕ್ಕೂ ಸಿಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನಮ್ಮಲ್ಲಿ ಪ್ಯೂರ್ ಆಯುರ್ವೇದಿಕ್ ಗಿಡಮೂಲಿಕೆಯಿಂದ ಮಾಡಿರೋದನ್ನು ಮಾಡ್ತಾ ಇರೋದನ್ನ ಬಿಟ್ರೆ ಬೇರೆ ನಾವು ಯಾವ್ದನ್ನು ಮಾಡಲ್ಲ. ಓಕೆ. ನಮಗೆ ತಗೋಬಹುದು. ಏನಕ್ಕೆ ಯೂಸ್ ಮಾಡೋದು ಇದು? ನರ್ವ್ಸ್ ಏನನ್ನ ಇಟ್ಕೊಂಡಿರ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ. ನರ್ಗಳು ನೋಡಿ ಮೇಡಮ್ ಹೆಂಗ್ ಆಡ್ತವೆ. ಹೌದು. ಏನ್ ಡ್ರಾಪ್ ಸರ್ ಆಗ್ತಾ ಇರೋದು? ಕಡಿಮೆ ಡ್ರಾಪ್ಸ್ ಅಂದ್ರೆ ಏನಕ್ಕೆ, ಏನ್ ಯೂಸಿಗೆ ಅಂತ? ಕಣ್ಣು ಬ್ಲರ್ ಆಗೋದು, ಕಣ್ಣು ಮಂಜಾಗೋದು, ಮತ್ತೆ ಕಣ್ಣು ಉರಿಯುತ್ತದೆ, ಕಣ್ಣಲ್ಲೆಲ್ಲ ಧೂಳು ಬಿದ್ದಿರ್ತದೆ. ಏನ್ ಸರ್ ಕನಿಷ್ಠ ಉರಿಯುತ್ತೆ? ಈಗ ಸರ್ ಒಂದು 5 10 ನಿಮಿಷ ಉರಿಯುತ್ತೆ ಸರ್ ಅಷ್ಟೇ. ಮತ್ತೆ ಸ್ವಲ್ಪ ಸರ್ ಚಿಕ್ಕಪ್ಪ ಉರಿಯುತ್ತೆ. ಸೀರಿಯಸ್ಲಿ ಸರ್ 2 ನಿಮಿಷ ತಡ್ಕೊಳ್ಳಿ ಸರ್ ಅಷ್ಟೇ. ಕಣ್ಣಲ್ಲಿ ಏನೇ ಇದ್ರೂ ಧೂಳು ಗಲೀಜು ಏನಿದ್ರು ಬಂದ್ಬಿಡ್ತದೆ. ನಿಮ್ಗೆ ಇನ್ಫೆಕ್ಷನ್ ಏನೇ ಇದ್ರೂ ಕೂಡ ಕ್ಲಿಯರ್ ಆಗ್ತಿದೆ. ಫಸ್ಟ್ ಟೈಮ್ ಹಂಗಾಗುತ್ತೆ ಸರ್ ಅಷ್ಟೇ. ಫಸ್ಟ್ ಟೈಮ್ ಅಲ್ವಾ? ಉಜ್ಬೋದ್ರ ಕಣ್ಣು? ಬೇಡ 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 ಸರ್. ಅದು 60 ಸೆಕೆಂಡ್ ಅಷ್ಟೇ ಇದು ಲೆಕ್ಕ. ಬೆಳಿಗ್ಗೆವರೆಗೂ ರಿಮೂವ್ ಆಗ್ತಾನೆ ಇರುತ್ತೆ. ಅದು ಸ್ವಲ್ಪನೇ ಬರ್ತಾ ಇರುತ್ತೆ. ಅದು ಸಿಕ್ಕಾಪಟ್ಟೆ ಉರಿ ಮೇಡಮ್. ಸೊ ಇವಾಗ ಯಾವ ತರ ಫೀಲ್ ಆಗ್ತಾ ಇದೆ ಸರ್? ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಬಟ್ ಉರಿ ತಡ್ಕಕ್ಕಾಗಲ್ಲ ಮೇಡಮ್. ಉರಿ ಬರುತ್ತೆ ಯಾಕಂದ್ರೆ ಅದು ವಾಸಿ ಆಗ್ಲಿ ಅಂತ. ಕಣ್ಣಿಗೆ ಯಾವ ಔಷಧಿ ಹಾಕಕ್ಕಾಗಲ್ಲ ಮೇಡಮ್. ಅವ್ರು ಹಾಕಿದ್ದು ಒಂದೇ ಒಂದು ಡ್ರಾಪ್ ಅದು. ಬಟ್ ಕಣ್ಣಿನ ಇನ್ಸ್ಪೆಕ್ಷನ್ ಇರುತ್ತಲ್ವಾ, ಅದು ಕ್ಯೂರ್ ಆಗುತ್ತೆ ಅಂತ. ಈ ತರ ಮಾಡೋದ್ರಿಂದ ಡಾಕ್ಟರ್ ಹತ್ರ ಕಣ್ ಡಾಕ್ಟರ್ ಹತ್ರ ಅವಶ್ಯಕತೆ ಇಲ್ಲ ಅಂತ. ಸೊ ಫ್ರೆಂಡ್ಸ್, ನಿಮ್ಗೆ ಈ ಕ್ಲಿನಿಕ್ ಬಂದ್ಬಿಟ್ಟು ಇರೋದು ತಾವರೆಕೆರೆಯಲ್ಲಿ ಮಾಗಿ ಮೇನ್ ರೋಡ್ SBI ಬ್ಯಾಂಕ್ ಆಪೋಸಿಟ್ ಸಿಗುತ್ತೆ. ಸೊ ಈ ಬಿಲ್ಡಿಂಗ್ ನೇಮ್ ಬಂದ್ಬಿಟ್ಟು TKV ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ಯಾರು ಕೇಳಿದ್ರು ನಿಮ್ಗೆ ತೋರಿಸ್ತಾರೆ. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ, ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ. ನನಗಂತೂ ಬಾಡಿ ಪೇನ್ ಎಲ್ಲ ರಿಲೀಫ್ ಆಯ್ತು. ಸೊ ನೀವು ಕೂಡ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ.